ಚಳಿಗಾಲದಲ್ಲಿ 45 ವಯಸ್ಸಿನ ಮೇಲ್ಪಟ್ಟವರು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಕಾರಣ ಈ ಚಳಿಗಾಲದಲ್ಲಿ ತುಂಬಾ ರಕ್ತ ಹೆಪ್ಪುಗಟ್ಟುವಿಕೆ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿರುತ್ತೆ. ರಾತ್ರಿ ಹೊತ್ತು ಮಲಗಿದಾಗ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ನಾನು ಯಾವ ತರ ನಿಮ್ಗೆ ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು ಅಂತ ಹೇಳಿದ್ರೆ, ನಮ್ಮ ದೇಹ ಮತ್ತು ಮನಸ್ಸು ಒಂದು ಸ್ಟೇಟ್ ಅಲ್ಲಿ ಇರುತ್ತೆ. ಅದು ರೆಸ್ಟ್ ಪೊಸಿಷನ್ ಅಂತಾನೆ ನಾವು ಅದನ್ನ ನಮ್ಮ ಭಾಷೆನಲ್ಲಿ ಕರೆಯೋದಾದ್ರೆ ಆ ತರ ಇರುತ್ತೆ. ಸಡನ್ ಆಗಿ ನಾವು ಮಲಗಿದ್ದವರು ಎದ್ದು ನಡೆಯೋದಕ್ಕೆ ಶುರು ಮಾಡಿದ್ರು ಅಥವಾ ನಾವು ವಾಶ್ರೂಮ್ಗೆ ಹೋದ್ರು ತುಂಬಾನೇ ಅಫೆಕ್ಟ್ ಆಗುತ್ತೆ. ಇದ್ದಕ್ಕಿದ್ದಂತೆ ಕಾಲಿನಲ್ಲಿರುವಂತಹ ಮೀನಖಂಡಗಳು ರಕ್ತದ ಸರ್ಕ್ಯುಲೇಷನ್ಸ್ ಅನ್ನ ಮಾಡೋದನ್ನ ಸಿಕ್ಕಾಪಟ್ಟೆ ಬೇಗ ಫಾಸ್ಟ್ ಆಗಿ ಮಾಡುವಂತ ಸಿಚುವೇಶನ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ಯೂರಿನೇಷನ್ ಮಾಡೋದಕ್ಕೆ ಹೋದಾಗ ಬಹಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವಗಳಿದೆ ಅಂತ ವರದಿ ಆಗಿದೆ. ಸೊ ಅದರಿಂದ ನಾವ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೇ ಆಗ್ಲಿ 45 ವರ್ಷ ಮೇಲ್ಪಟ್ಟವರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಹುಷಾರಾಗಿದ್ರೆ ನಮ್ಗೆ ಒಳ್ಳೇದಲ್ವಾ. ಸೊ ನೀವು ಎಚ್ಚರ ಆಯ್ತು ಅಂತ ಹೇಳಿದ್ರೆ ಅರ್ಧ ನಿಮಿಷ ಹಾಸಿಗೆಯ ಮೇಲೆನೆ ಸ್ವಲ್ಪ ಆ ಕಡೆ ಈ ಕಡೆ ಹೊರಳಾಡಿ, ಅಂದ್ರೆ ಬ್ರೈನ್ಗೆ ಸಿಗ್ನಲ್ ಪಾಸ್ ಆಗುತ್ತೆ ಎಚ್ಚರವಾಗಿದ್ದೀವಿ ಅಂತ ಹೇಳ್ಬಿಟ್ಟು. ತದನಂತರ ಎದ್ದು ಕುತ್ಕೊಳ್ಳಿ, ಒಂದ್ ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ, ಉಸಿರಾಟದ ಬಗ್ಗೆ ಗಮನ ಕೊಡಿ. ಇನ್ನೂ 2.5 ನಿಮಿಷ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಾಲನ್ನ ಮಂಚದಿಂದ ಕೆಳಗಡೆ ಬಿಟ್ಬಿಟ್ಟು ಒಂದ್ 2.5 ನಿಮಿಷ ಕಾಲನ್ನ ಚೆನ್ನಾಗಿ ಅಲ್ಲಾಡಿಸ್ತಾ ಇರಿ. ಬಿಕಾಸ್ ರೀಸನ್ ಇದೆ, ನಮ್ಮ ಕಾಲಿನ ಮಾಂಸಖಂಡಗಳನ್ನ ನಾವು 2ನೇ ಹೃದಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇದು ಎಲ್ಲಾ ಡಾಕ್ಟರ್ಸ್ ಕೂಡ ಈ ವೆರಿಕೋಸ್ ವೇನ್ಸ್ ಅಂತ ಸಮಸ್ಯೆ ಬಂದಾಗ ಇನ್ಫಾರ್ಮ್ ಮಾಡ್ತಾರೆ. ಸೊ ರಕ್ತನಾಳಗಳು ತುಂಬಾ ಕೋಲ್ಡ್ ಆಗಿ ಶೀತಕಾರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಅನ್ನ ಕಡಿಮೆ ಆಗುವಂತ ವಾತಾವರಣ ಇರೋದ್ರಿಂದ, ಸೊ ಹಾಗಾಗಿ ರೆಸ್ಟಿಂಗ್ ಸ್ಟೇಟ್ ಅಲ್ಲಿ ಇದ್ದಾಗ ಇದಿನ್ನೂ ಕ್ರಿಟಿಕಲ್ ಇರುತ್ತೆ ಸಿಚುವೇಶನ್. ಸೊ ನಿಧಾನವಾಗಿ ನಿಮ್ಮ ರಕ್ತ ಸಂಚಲನ ಆಗುತ್ತೆ ಹೃದಯಕ್ಕೆ. 2.5 ನಿಮಿಷ ಆದ್ಮೇಲೆ ಮತ್ತೆ ನೀವು ನಿಧಾನವಾಗಿ ನಡೆಯೋದಕ್ಕೆ ಶುರು ಮಾಡಿ. ಈಗ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಆಕ್ಸಿಜನ್ ಸರ್ಕ್ಯುಲೇಷನ್ ಪ್ರತಿಯೊಂದು ಕೂಡ ಎಷ್ಟು ಅಗತ್ಯ ಇರುತ್ತೋ ಅಷ್ಟನ್ನೇ ತೆಗೆದುಕೊಳ್ಳುತ್ತಾ ಇರುತ್ತೆ. ಸೊ ಇದರಿಂದ ಯಾವುದೇ ರೀತಿಯಾದಂತಹ ಹಠಾತ್ ಅಂದ್ರೆ ಇಮಿಡಿಯೇಟ್ಲಿ ಹೃದಯಾಘಾತ ಆಗುವಂತ ಸಂಭವಗಳು ತುಂಬಾನೇ ಕಡಿಮೆ. ಇದನ್ನ ನಾವು ನಿಲ್ಲಿಸಬಹುದು ಅಂತ ಹೇಳಿ ಇದಕ್ಕೊಂದು ಈ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರೋರು ಯಾರೆಲ್ಲ ವಯಸ್ಸಾದವರು ಇದ್ದಾರೆ ಅಥವಾ ಹಾರ್ಟ್ ಕಂಡೀಷನ್ ಸರಿ ಇಲ್ಲ ಅಥವಾ ಬೇರೆ ಬೇರೆ ಏನಾದ್ರೂ ಆಪರೇಷನ್ಸ್ ಆಗಿತ್ತು, BP ಶುಗರ್ ಈ ತರದ್ದೇನಾದ್ರೂ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈಗಲೇ ಇದನ್ನ ಶೇರ್ ಮಾಡಿ. ಈ ಒಂದು ವಿಡಿಯೋದಿಂದ ಒಂದಷ್ಟು ಜೀವಗಳು ಬದುಕಿ ಉಳಿದ್ರೆ ಖಂಡಿತ ಅವ್ರ ಕುಟುಂಬದವ್ರಿಗೆ ಅದಕ್ಕಿಂತ ದೊಡ್ಡ ಮಟ್ಟದ ಉಡುಗೊರೆ ನಾವೇನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗಲೇ ಶೇರ್ ಮಾಡಿ. ನೀವು ಕೂಡ ದಯವಿಟ್ಟು ಇದನ್ನೇ ಫಾಲೋ ಮಾಡಿ.